ದರ್ಶನ್ ಇಲ್ಲೇನಂದ್ರೆ ರಾಜಕೀಯ ಮಾಡಲಿ ಅಂತ ಹೇಳಿ ನಾನು ಇಷ್ಟು ಪ್ಯಾನಲಿಸ್ಟ್ಗಳಲ್ಲಿ ನಾನು ಡಿಬೇಟ್ ಶುರುವಿಂದ ಹೇಳ್ತಾ ಇದ್ದೀನಿ. ಯಾರು ನನಗೆ ಇಫ್ ಐ ಆಮ್ ನಾಟ್ ರಾಂಗ್ ರಾಜಕೀಯ ಮಾತಾಡ್ತಿಲ್ಲ ಇಲ್ಲಿ. ಎಲ್ಲರೂ ವಿದ್ಯಾರ್ಥಿ ತಜ್ಞರು ಸೇರಿಸಿ ಶಿಕ್ಷಣ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ರಾಜಕೀಯ ಬರೋಕ್ಕೆ ಹೇಗೆ ಸಾಧ್ಯ? ಕ್ವಶನ್ ಪೇಪರ್ ಲೀಕ್ ಆಗಿದೆ, ವ್ಯವಸ್ಥೆ ಸರಿಯಾಗಬೇಕು ಅನ್ನೋದರಲ್ಲಿ ಸರಿ, ಇದರಲ್ಲಿ ರಾಜಕೀಯ ಇದ್ದೇ ಬಿಡ್ತು ಅಂತ ಅಂದ್ಕೊಳ್ಳಿ, ಉತ್ತರ ಕೊಡೋಕ್ಕೆ ಯೋಗ್ಯತೆ ಇಲ್ಲದ್ರೆ ಕೂತ್ಕೊಂಡಿದ್ದಾರೆ. ಅದರಲ್ಲಿ ಪಾಲಿಟಿಕ್ಸ್ ಇದ್ದೇ ಬಿಡ್ತು ಅಂದ್ಕೊಳ್ಳಿ, ಇದಾರಲ್ಲ ಅಂತ ಯೋಗ್ಯತೆ ಗೆಟ್ಟೋರು ಇದಾರೆ ಅಲ್ಲಿ. 22 ಲಕ್ಷ ಮಕ್ಕಳಲ್ಲಿ ಸಾವಿರಾರು ಜನ ಬಿಜೆಪಿಯವರ ಮಕ್ಕಳು ಸೇರಿದ್ದಾರೆ ಸರ್. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಮತ್ತೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಸೋನಂ ವಾಂಗ್ಚುಕ್ ಅವ್ರನ್ನ ನಿನ್ನೆ ಕರ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೂ ಏನೋ ಹೇಳ್ತಾ ಇದ್ರು ಅಂತ. ಬೆಳಗ್ಗೆ ನನಗೊಂದು ಮೆಸೇಜ್ನ ರಜತ್ ಉಳ್ಳಾಗಡ್ಡಿ ಮಟ್ಟ ಕಳಿಸಿದ್ರು. ಅಲ್ಲಿನ ಶಾಸಕ ಮಹೇಶ್ ತೆಂಗಿನಕಾಯಿ ಅಂತೇಳಿ ಅವನಿಗೇನು ಮುತ್ತು ಕೊಡ್ಬೇಕಿತ್ತೇನ್ರಿ, ಅವ್ನ ಎತ್ತಾಕೊಂಡು ಹೋಗಿದ್ದಾರ್ರಿ ಅಂತ ದಾಸ್ಯದ ಮಾತಾಡಿದ್ನಲ್ಲ ಮಹೇಶ್ ತೆಂಗಿನಕಾಯಿ ಅವರು. ನಾನು ಅದು ಕೆಟ್ಟದನ್ನು ಬಯಸೋದಿಲ್ಲ. ಆ 21 ಮಕ್ಕಳಲ್ಲಿ ಅವರ ಮಗನೂ ಒಬ್ಬ ಆಗಿದ್ರೆ ಇವತ್ತು ಪಾದ ಪೂಜೆ ಮಾಡ್ತಾ ಇದ್ರು. ಹೋರಾಟಗಾರರ ಹತ್ತಿಕ್ಕುವಂತ ಕೆಲಸ ನಿಲ್ಲಬೇಕು. ಇದು ಭವ್ಯ ಭಾರತದ ಭವಿಷ್ಯತ್ನ ಅದರಲ್ಲಿ ಯೋಧರಾಗೋರು ಇದ್ದಾರೆ ಸರ್, ಡಾಕ್ಟರ್ ಆಗೋರು ಇದ್ದಾರೆ. ಕನಸನ್ನ ಕಟ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ಕನಸನ್ನ ನೀವು ಛಿದ್ರ ಮಾಡಿ ಮತ್ತು ಈ ರೀತಿ ದುರಂಕಾರದ ಮಾತನಾಡಿದ್ರೆ ಭಾರತೀಯರು ಎಂದಿಗೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಸರ್. ಇದು ವಿತ್ ಪಾಲಿಟಿಕ್ಸ್ ಆರ್ ವಿತೌಟ್ ಪಾಲಿಟಿಕ್ಸ್? ನಾನು ನಿಮ್ಗೆ ಕೇಳ್ಬಿಡ್ತೀನಿ ಸರ್. ಒಂದು ವೇಳೆ ಪಾಲಿಟಿಕ್ಸ್ ಇತ್ತು, ಒಂದು ವೇಳೆ ಪಾಲಿಟಿಕ್ಸ್ ಇರಲಿಲ್ಲ, ನಾನು ಇಡೀ ಪ್ರತಿಭಟನೆಯ ಕಾಸನ್ನ ಇಟ್ಕೊಂಡು ನಾನು ಮಾತಾಡ್ತಿರೋದಿಲ್ಲಿ. ಅದರಲ್ಲಿ ಯಾವ ಪಾರ್ಟಿ ಯಾರು ಬಂದ್ಕೊಳ್ಳಿ, ಬರದೇ ಇರಲಿ ಸರ್. ಕೇಳ್ತಿರೋ ಕಾರಣ ಸರಿಯಾಗಿದ್ದ ಮೇಲೆ ನಾವು ಯಾಕೆ ಬಣ್ಣ ಕಟ್ಟಬೇಕು ಅದಕ್ಕೆ? ಸರ್, ಈಗ ಬಣ್ಣ ಕಟ್ಟತ್ತು ಅನ್ನೋದಕ್ಕಿಂತನೂ ಆಗಿರೋದ್ರ ಬಗ್ಗೆ ಪನಿಷ್ಮೆಂಟ್ಗೆ ಏನಾಗಬೇಕು ಇವ್ರಿಗೆ ಅನ್ನೋದ್ರ ಬಗ್ಗೆನೇ ಜಾಸ್ತಿ ಇಡೀ ದೇಶದಲ್ಲಿ ಡಿಸ್ಕಷನ್ ಆಗ್ತಾ ಇದೆ. ಇನ್ನೂ ಮುಂದೆ ಲಕ್ಷಾಂತರ ಪೋಷಕರು ಭವಿಷ್ಯನ ಕಾಯ್ತಾ ಇದ್ದಾರೆ. ಆ ಭವಿಷ್ಯದಲ್ಲಿ ಏನು ಮಾಡಬೇಕು ಅಂತ ವಿರೋಧ ಪಕ್ಷಗಳೇ ಆಗಲಿ, ಸರ್ಕಾರ ಆಗಲಿ ಅಥವಾ ಪೋಷಕರೇ ಆಗಲಿ ಅದನ್ನ ಎತ್ತಾ ಇಲ್ಲ ಇವಾಗ. ಈಗ ನಮಗೆ ಧರ್ಮೇಂದ್ರ ಪ್ರಸಾದ್ ರಾಜೀನಾಮೆ ರಾಜಕೀಯವಾಗಿ ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಮುಂದಿನ ಪರೀಕ್ಷೆಗೆ ಏನು ವ್ಯವಸ್ಥೆ ಮಾಡ್ತಾ ಇದೆ ಸರ್ಕಾರ? ಮುಂದಿನ ಈ ಥರ ಈಗ ಎಕ್ಸಾಮನ್ನೇ, ಈಗ ಅವ್ರ ಎಕ್ಸಾಮ್ ಮೆಥಡೇ ರಾಂಗ್ ಇದೆ. ನೀಟ್ ಎಕ್ಸಾಮು ಆಲ್ ಇಂಡಿಯಾ ಓವರ್ ಆಲ್ ಅವ್ರ ಕಂಟ್ರೋಲ್ ಇಟ್ಕೋಬೇಕು ಅಂತ ಏನಿಲ್ಲ. ಡಿಸೆಂಟ್ರಲೈಸೇಷನ್ ಯಾಕೆ ಮಾಡ್ತಾ ಇಲ್ಲ? ತಮಿಳ್ನಾಡು ಸರ್, ಈಗ ನಮ್ಮ ಡೈನಮಿಕ್ ಚೀಫ್ ಮಿನಿಸ್ಟರ್ ಇದ್ದಾರೆ. ತಮಿಳ್ನಾಡಿನ ಮಾದರಿಯಲ್ಲಿ ಯಾಕೆ ಅವರು ಅಪೋಸ್ ಮಾಡ್ತಾ ಇಲ್ಲ? ತಮಿಳ್ನಾಡು ಎದ್ದು ನಿಂತಿದೆ. ಇವರ ವಿಚಾರಕ್ಕೆ ಸರ್ ಒಂದು ಚಿಕ್ಕದು, ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಇದೇ ವಿಚಾರ ಏನು ಚರ್ಚೆಗೆ ತಗೊಂಡಿದ್ದಕ್ಕೆ ಸ್ಪೀಕರ್ ಅವರು ನಾನು ಮೋದಿ ಅವ್ರನ್ನ ಕೇಳಿ ಹೇಳ್ತೀನಿ ಅಂತ ಒಂದು ಅವರ ಗುಲಾಮಗಿರಿಯ ಮನಸ್ಥಿತಿಯನ್ನ ಹೇಳಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಮೈಕ್ ಆಫ್ ಮಾಡಿದ್ದಾರೆ ಸರ್. ಇದೇ ವಿಚಾರ ಚರ್ಚೆ ಇತ್ತು. ನಿಮ್ಮ ಅನೇಕ ಆತಂಕದ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಬಯಸಿದ್ವಿ. ಪಾರ್ಲಿಮೆಂಟ್ ಅಲ್ಲೂ ಮಾತಾಡ್ಲಿಕ್ಕೆ ಅವಕಾಶ ಬಸವರಾಜ ಸೊಲ್ಯೂಷನ್ ಏನು ಸೊಲ್ಯೂಷನ್ ಮಾಡೋಣ? ಸೊಲ್ಯೂಷನ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟೇ ಬಿಟ್ಟು ಅಥವಾ ಕೊಡ್ಲೇ ಇಲ್ಲ, ವಾಟ್ ನೆಕ್ಸ್ಟ್? ಅದು ಸೆಕೆಂಡರಿ. ಇದು ಹ್ಯಾಬಿಚುವಲ್ ಪ್ರಾಬ್ಲಮ್ ಆಗಿದೆ ಈ ಸರ್ಕಾರದ್ದು. ಕಳೆದ 10 ವರ್ಷಗಳಲ್ಲಿ ನಾವು ನೋಡ್ತಾ ಇದ್ರೆ ತಪ್ಪುಗಳು ನಡೀತಾ ಇರ್ಬೋದು. ನಾವು ಹೇಳಿದ್ದೆ ಒಂದು ನರೇಶನ್ ನಲ್ಲಿ ಅದು ಮುಂದೆ ಹೋಗ್ತಾ ಇರುತ್ತೆ. ಯಾಕಂದ್ರೆ ಆ ತಪ್ಪುಗಳು ಸುಮಾರಾಗಿದ್ದಾವೆ. ಮಣಿಪುರ್ ಇರ್ಬೋದು, ರೈತರ ವಿಚಾರ ಇರ್ಬೋದು, ಸ್ಟೂಡೆಂಟ್ ವಿಚಾರ ಇರ್ಬೋದು. ಜನ ಬೀದಿಗೆ ಇಳಿದಿದ್ದಾರೆ, ಲಕ್ಷಾಂತರ ಜನ ಅಲ್ಲಿ ಬಂದಿದ್ದಾರೆ ಅಂದ್ರೆ ತಪ್ಪಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ನಿಮಗೆ ಏನಾದ್ರು ಸ್ವಲ್ಪ ಮರ್ಯಾದೆ, ಸ್ವಲ್ಪ ಅದನ್ನ ಆಡಳಿತದ ಒಂದು ಕ್ಷಮತೆ ಇದ್ದಿದ್ರೆ ನೀವು ಇದನ್ನ ಹ್ಯಾಂಡಲ್ ಮಾಡೋ ರೀತಿ ಇವತ್ತು ಲಾಠಿ ಚಾರ್ಜ್ ಇಂದ ಆಗೋದಲ್ಲ, ಮಾತುಕತೆಯಿಂದ ಆಗ್ಬೇಕಿತ್ತು. ಯಾರು ತಪ್ಪು ಮಾಡಿದ್ದಾರೆ ಸರ್? ಧರ್ಮೇಂದ್ರ ಪ್ರಧಾನ್ ಯಾರು? 20 ಜನರ ಜೀವನಕ್ಕಿಂತ ಒಂದು ದೊಡ್ಡ ವ್ಯಕ್ತಿ ಆಗೋಗ್ಬಿಟ್ಟು ನಾವು ಏನಿದೆ ಅಂತ ಅವ್ನ್ಗೆ ಯಾಕೆ ನೀವು ಅಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ? ಒಬ್ರು ಅಕೌಂಟಬಿಲಿಟಿ ಬೇಕಲ್ವಾ? ಈಗ ಅವ್ರು ಅಂಡರ್ ಇರುವಂತ 2 ಜನ IAS ನ ನೀವು ಸಸ್ಪೆಂಡ್ ಮಾಡಿದ್ರಿ, ಟ್ರಾನ್ಸ್ಫರ್ ಮಾಡಿದ್ರಿ, ಮಿನಿಸ್ಟರ್ನ ಯಾಕೆ ಮಾಡಬಾರ್ದು? ವೇರ್ ಡಸ್ ದ ಬಕ್ ಸ್ಟಾಪ್? ನೀವೀಗ ಸೆಂಟ್ರಲೈಸ್ ಮಾಡಿಕೊಂಡು ಇದ್ರ ಒಂದು ಎಜುಕೇಶನ್ ಮಿನಿಸ್ಟ್ರಿ ಅಂಡರ್ ಕಂಪ್ಲೀಟ್ ಎಕ್ಸಾಮ್ ಬರಬೇಕು ಅಂತ ತಗೊಂಡ್ ಬಂದ್ಮೇಲೆ ಅದರ ರೆಸ್ಪಾನ್ಸಿಬಿಲಿಟಿ ಮಿನಿಸ್ಟರ್ ಇದೆ ತಾನೆ. ಇದರ್ ನೀವು ಇನ್ವಾಲ್ವ್ ಆಗಿದ್ದೀರಾ, ಅವನ್ನ ರಕ್ಷಣೆ ಮಾಡ್ತಾ ಇದ್ದೀರಾ ಅಂದ್ರೆ ಪ್ರಧಾನಮಂತ್ರಿನೂ ಇನ್ವಾಲ್ವ್ ಆಗಿದ್ದಾರೆ ಅಂತ ಆಯ್ತಾ? ಹೆದರಿಕೆ ಯಾಕಿರುತ್ತೆ? ಇವತ್ತು ಚಂಪತ್ರಾಯ್ ಅವರು ಇವ್ರದ್ದು ಜಾಸ್ತಿ ಅಲ್ಲಿ ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ? ಅವ್ರಿಗೆ ಭಯ ಯಾಕಿಲ್ಲ? ಯಾಕಂದ್ರೆ ಇನ್ನೂ ಮೇಲ್ನವ್ರು ಇನ್ವಾಲ್ವ್ ಆದಾಗ ಮಾತ್ರ ತಾನೇ ಅವರು ಭಯ ಇಲ್ಲದೆ ಇರೋದು. ಇವತ್ತು ಆ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಇವತ್ತು ಯುವಕರು ನಿಮ್ಗೆ ಸರಿಯಾದ ಒಂದು ಉತ್ತರ ಕೊಟ್ಟಿದ್ದಾರೆ. ಇದು ಹಿಂಗೆ ಮುಂದುವರಿಸಿದ್ರೆ ತುಂಬಾ ದಿನ ಈ ಸರ್ಕಾರದಲ್ಲಿ ಇರಲ್ಲ. ಥ್ಯಾಂಕ್ ಯು ದರ್ಶನ್ ಅವರೇ, ಥ್ಯಾಂಕ್ ಯು ಬಸವರಾಜ್ ಅವರೇ, ಥ್ಯಾಂಕ್ ಯು ಹಿರೇಗೌಡರೆ, ಥ್ಯಾಂಕ್ ಯು ಕೋಟೆಪ್ಪ ಮರಾಡಿ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದರೆ ವೆಯ್ಟ್ ಮಾಡೋಣ. ಒಂದು ಹೋರಾಟ ಅಂತ ಬಂದಾಗ ಇದಕ್ಕೆ ರಾಜಕೀಯ ಬಣ್ಣ ಬಂದುಬಿಟ್ಟಿದೆ, ಇವರು ದೇಶ ವಿರೋಧಿಗಳಿದ್ದಾರೆ, ಪ್ರತಿಯೊಂದಕ್ಕೂ ಇದೇ ಸ್ಟಿಕ್ಕರ್ ಅಂಟಿಸ್ತಾ ಇದ್ದರೆ ಸ್ಟಿಕ್ಕರ್ ಕೂಡ ಮಾಸಲ್ಲೂ ಬಣ್ಣ ಆಗಿಬಿಡ್ತೀರಿ. ಆ ಸ್ಟಿಕ್ಕರು ಸ್ಟಾರ್ಟಿಂಗಲ್ಲಿ ವರ್ಕ್ ಆಗಿದೆ, ಅದು ನಾನು ಇಲ್ಲ ಅಂತ ಹೇಳಲ್ಲ. ಇನ್ನು ಮೇಲೂ ಅದನ್ನೇ ಅಂಟಿಸ್ಕೊಂಡು ಕೂತ್ಕೋಬೇಡಿ. ಲೆಫ್ಟ್ ಇಷ್ಟು, ರೈಟ್ ಇಷ್ಟು, ಆ್ಯಂಟಿ ನ್ಯಾಷನಲ್ಲು, ಪ್ರಶ್ನೆ ಕೇಳಿದವರೆಲ್ಲ ದೇಶ ವಿರೋಧಿಗಳು, ಧರ್ಮ ವಿರೋಧಿಗಳು, ರಾಮನ ವಿರೋಧಿಗಳು, ದೇವಸ್ಥಾನ ವಿರೋಧ. ನೋ. ಇದರಲ್ಲಿ ಎಕ್ಸಾಮ್ ಬರೆದಿರೋರಲ್ಲಿ 3 ಪಕ್ಷಗಳಿಗೆ ವೋಟ್ ಹಾಕಿರೋರು ಇದ್ದಾರೆ. ಇದರಲ್ಲಿ
ಓಟ್ ಹಾಕಿರೋರು ಮಕ್ಕಳಿದ್ದಾರೆ, ಎಲ್ಲ ಪಕ್ಷಕ್ಕೆ ಓಟ್ ಹಾಕಿರೋರು ಮಕ್ಕಳು ಇದರಲ್ಲಿ ಇದ್ದಾರೆ ಅಂತ ಹೇಳಿದ ಮೇಲೆ ಅವ್ರು ಪ್ರತಿಭಟನೆ ಮಾಡ್ತಿದ್ದಾಗ ಅವ್ರು ನಾವು ಸ್ಪೇರ್ ಮಾಡಬಾರದು. ಪ್ರತಿಭಟನೆಯ ಕಾರಣವನ್ನು ಹುಡುಕಿ ನೀವು. ಪ್ರತಿಭಟನಾಕಾರರನ್ನ ಅವರ ಬಣ್ಣವನ್ನು ಗುರುತಿಸ್ಕೊಂಡು ಕೂತ್ಕೋಬೇಡಿ. ಏನು ಕಾರಣ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದನ್ನು ಅಡ್ರೆಸ್ ಮಾಡಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.